ನಟ ಯಶ್ ತಾಯಿ ಪುಷ್ಪಾ ಸೈಟ್ ಜಟಾಪಟಿ ಕೇಸ್ಗೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಅಧಿಕಾರಿಗಳು ಒಂದೇ ಸೈಟ್ ಇಬ್ಬರ ಹೆಸರಿಗೆ ದಾಖಲೆ ಮಾಡಿದ್ರ. ಅಧಿಕಾರಿಗಳ ಗೋಲ್ಮಾಲ್ನಿಂದ ಈ ಗಲಾಟೆ ಸೃಷ್ಟಿಯಾಯ್ತಾ? ಅಧಿಕಾರಿಗಳಿಂದ ಒಂದೇ ಸೈಟ್ ಇಬ್ಬರ ಹೆಸರಿಗೆ ದಾಖಲಿಸಿರೋದು ಈಗ ಗೊತ್ತಾಗ್ತಾ ಇದೆ. ಪುಷ್ಪಾ ಮತ್ತು ದೇವರಾಜ್ ಅವರಿಗೆ ಸೇರಿದಂತಹ ದಾಖಲೆಯದು ಟಿವಿ9 ಬಳಿ ಇದೆ. ಹಾಸನದ ವಿದ್ಯಾನಗರದಲ್ಲಿರುವಂತಹ ನಿವೇಶನಕ್ಕೆ ಒಂದೇ ಜಾಗಕ್ಕೆ ಎರಡೆರಡು ದಾಖಲೆ. ಒಂದೇ ಸ್ವತ್ತಿಗೆ ಅಧಿಕಾರಿಗಳು ಎರಡೆರಡು ಕಡೆ ದಾಖಲೆಗಳನ್ನು ಮಾಡಿದ್ದಾರೆ. ಒಂದೇ ಸೈಟಿಗೆ ಇಬ್ಬರ ಮಾಲೀಕತ್ವ. ಹೀಗಾಗಿ ಗಲಾಟೆ ಶುರುವಾದದ್ದು. ಗೊಂದಲದ ಗೂಡಾಗಿದೆ ಈ ಕೇಸ್. ಸೈಟ್ ತಮ್ಮದು ಅಂತ ಯಶ್ ತಾಯಿ ದಾಖಲೆ ಕೊಟ್ಟಿದ್ದಾರೆ. 1982ರಿಂದ ಇರುವಂತಹ ದಾಖಲೆಗಳನ್ನು ಪುಷ್ಪಾ ಅವರು ನೀಡಿದ್ದಾರೆ. ಈಗ ಅದೇ ಜಾಗಕ್ಕೆ ದೇವರಾಜ್ ಅವರ ಬಳಿ ಕೂಡ ದಾಖಲೆಗಳಿದೆ, ತಮಗೆ ಸೇರಿದ್ದು ಅಂತ. ಅಂದರೆ ಒಂದೇ ಜಾಗಕ್ಕೆ ಅಧಿಕಾರಿಗಳು ಇಬ್ಬಿಬ್ಬರಿಗೆ ದಾಖಲೆಗಳನ್ನು ಮಾಡಿಕೊಟ್ಟು ಎಡವಟ್ಟು ಮಾಡಿರೋದು. ಈಗ ಇದರಿಂದಾಗಿಯೇ ಈ ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರಿ ಗಲಾಟೆಯಾಗಿದೆ. ದೇವರಾಜ್ ಅವರು ಲಕ್ಷ್ಮಮ್ಮ ಎಂಬವರಿಂದ GPA ಹೋಲ್ಡರ್ ಅವರು ಪವರ್ ಆಫ್ ಅಟರ್ನಿಯನ್ನು ಪಡ್ಕೊಂಡಿರ್ತಾರೆ. ನಮ್ಮ ಜಾಗದಲ್ಲಿ ಒತ್ತುವರಿಯಾಗಿದೆ ಅಂತ ಹೇಳಿ ಪುಷ್ಪಾ ಅವರ ಮನೆ ಕಂಪೌಂಡನ್ನು ಒಡಿಸ್ತಾರೆ. ಅದಕ್ಕೆ ಸಿಟ್ಟಿಗೆ ಹೇಳ್ತಾರೆ ಪುಷ್ಪಾ ಅವರು. ಕೋರ್ಟ್ನಲ್ಲಿದೆ ಕೇಸ್. ಇಬ್ಬರು ಕೂಡ ನಮ್ದು ಜಾಗ ಅಂತ ಇದ್ರು. ಹಾಗಿದ್ರೆ ದಾಖಲೆಗಳೇನು ಹೇಳುತ್ತೆ ಅಂತ ನೋಡ್ತಾ ಹೋದ್ರೆ ಇಬ್ಬರು ದಾಖಲೆಯಲ್ಲೂ ಅವ್ರವ್ರಿಗೆ ಸೇರಿದ್ದು ಅಂತಲೇ ಇದೆ. ಅದು ಹೇಗೆ ಸಾಧ್ಯ? ಅಧಿಕಾರಿಗಳು ಮಾಡಿದಂತಹ ಎಡವಟ್ಟು, ಒಂದೇ ಸೈಟಿಗೆ ಇಬ್ಬರ ಮಾಲೀಕತ್ವ, ಗಲಾಟೆಗೆ ಕಾರಣ ಆಗಿದೆ. ಡಾಕ್ಯುಮೆಂಟ್ ಚೆಕ್ ಮಾಡಿ, ಇಬ್ಬರಿಗೂ ಬರಬೇಡಿ, ಇಬ್ಬರು ಅರೆಸ್ಟ್ ಮಾಡಿ, ಇಬ್ಬರ ಮೇಲೆ ಕೇಸ್ ಹಾಕಿ.